ಕತ್ತಲೆಯ ನೀಗಿಸುವ ಜ್ಯೋತೀಶ್ವರಿ, ಜಗಕ್ಕೆಲ್ಲ ಹರ್ಷ ಕೊಡೋ ಜಗದೀಶ್ವರಿ. ಕತ್ತಲೆಯ ನೀಗಿಸುವ ಜ್ಯೋತೀಶ್ವರಿ, ಜಗಕ್ಕೆಲ್ಲ ಹರ್ಷ ಕೊಡೋ ಜಗದೀಶ್ವರಿ. ಚಿಂತೆಗಳ ಪರಿಹರಿಸೋ ಕಾಳೀಶ್ವರಿ, ಚಿಂತೆಗಳ ಪರಿಹರಿಸೋ ಕಾಳೀಶ್ವರಿ. ಚರಣದಲ್ಲಿ ನಮಿಸುವೆನ ರಾಜೇಶ್ವರಿ, ಚರಣದಲ್ಲಿ ನಮಿಸುವೆನ ರಾಜೇಶ್ವರಿ. ಚಾಮುಂಡಿ ಬೆಟ್ಟದಲ್ಲಿ ನೆಲೆಸಿರುವವಳೇ, ಮೈಸೂರು ನಗರವನ್ನು ಪೊರೆವವಳೇ, ಭಕ್ತರನು ಕರುಣೆಯಲಿ ಕಾಯುವವಳೇ. ಕಂದ ನೀ ಬಾ ಎಂದು ಕರೆವವಳೇ, ಕಂದ ನೀ ಬಾ ಎಂದು ಕರೆವವಳೇ, ಕಂದ ನೀ ಬಾ ಎಂದು ಕರೆವವಳೇ. ಕಾರ್ಯಕ್ರಮಕ್ಕೆ ಶೋಭೆಯನ್ನು ತರಬೇಕೆಂದು ಅವರಲ್ಲಿ ಕಳಕಳಿ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೇನೆ. ಅದೇ ತರನಾಗಿ ಶ್ರೀ ಪವನ್ ಮೇಟಿ ಮಾನ್ಯ ಪುರಸಭೆಯ ಸದಸ್ಯರು ಕೂಡ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದು ಅವರು ಕೂಡ ವೇದಿಕೆಯನ್ನು ಅಲಂಕರಿಸಬೇಕು. ಶ್ರೀ ಮಂಜುನಾಥ್ ಮಂಡವಾಡ್ ತಾಲೂಕಾ ಕುರುಬ ಸಂಘದ ಅಧ್ಯಕ್ಷರು ಕೂಡ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು, ಅವರು ಕೂಡ ವೇದಿಕೆಯನ್ನು ಅಲಂಕರಿಸಬೇಕು. ಅದೇ ತರನಾಗಿ ಶ್ರೀ ನಿಂಗಪ್ಪ ಹೊನ್ನಾಯಕನಹಳ್ಳಿ ಯುವ ಮುಖಂಡರು ಸಿಂಗ್ಟಾಲೂರು ಇವರು ಕೂಡ ವೇದಿಕೆಯನ್ನು ಅಲಂಕರಿಸಬೇಕೆಂದು ಅವರಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ನಮ್ಮ ಜೊತೆಗಿರ್ತಕ್ಕಂಥ ಶ್ರೀ ರೇಣುಕಾಂಬದೇವಿ ಟ್ರಸ್ಟ್ ಕಮಿಟಿಯ ಅಧ್ಯಕ್ಷರಾಗಿರ್ತಕ್ಕಂಥ ಮಾನ್ಯ ಶ್ರೀ ರವೀಂದ್ರ ಗೌಡ ಪಾಟೀಲ್ ಇವರು ಕೂಡ ವೇದಿಕೆಯನ್ನು ಅಲಂಕರಿಸಬೇಕೆಂದು ಅವರಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ. ಅದೇ ತರನಾಗಿ ಈ ಸಂದರ್ಭದಲ್ಲಿ ಮುಖ್ಯ ಅತಿಥಿಗಳ ಸ್ಥಾನವನ್ನು ಅಲಂಕರಿಸಿರ್ತಕ್ಕಂಥ ಗ್ರಾಮ ಪಂಚಾಯತಿಯ ಗೌರವಾನ್ವಿತ ಸದಸ್ಯರು ಆಗಿರ್ತಕ್ಕಂಥ ಹಿರಿಯರಾಗಿರ್ತಕ್ಕಂಥ ಶ್ರೀ ಪರಸಪ್ಪ ರೇಣಪ್ಪ ಅನಕ್ನವರು ಕೂಡ ವೇದಿಕೆಯನ್ನ ಅಲಂಕರಿಸಬೇಕೆಂದು ಅವರಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ. ಅದೇ ತರನಾಗಿ ಶ್ರೀ ಮಂಜಪ್ಪ ಭಜಂತ್ರಿ ಮಾನ್ಯ ಗ್ರಾಮ ಪಂಚಾಯತಿ ಗೌರವಾನ್ವಿತ ಸದಸ್ಯರು ಕೂಡ ನಿಂಗಪ್ಪ ರೇಣಪ್ಪ ಕಿಲಾರಿ, ಶ್ರೀ ಹನುಮಂತಪ್ಪ ಚೀನಪ್ಪ ಹೆಗ್ಗಣ್ಣವರ್, ಶ್ರೀ ಹೊನ್ನಪ್ಪ ಹಡೇಗಾರ್, ಹಾರ್ಮೋನಿಯಂ ಮಾಸ್ತರಾಗಿರ್ತಕ್ಕಂಥ ಶ್ರೀ ಕೋಟೆಪ್ಪ ಕಿಲಾರಿ, ಕಥಾ ನಿರ್ದೇಶಕರಾಗಿರ್ತಕ್ಕಂಥ ಶ್ರೀ ನೀಲಪ್ಪ ನಂದಿಗಾವಿ, ಇನ್ನೋರ್ವ ಕಥಾ ನಿರ್ದೇಶಕರಾಗಿರ್ತಕ್ಕಂಥ ಶ್ರೀ ಮಲ್ಲೇಶ್ ಪ್ಯಾಟಿ, ಮ್ಯಾನೇಜರ್ ಆಗಿರ್ತಕ್ಕಂಥ ಶ್ರೀ ಶೇಖಪ್ಪ ಚೌಡಾ, ಶ್ರೀ ರೇಣಪ್ಪ ಹಡೇಗಾರ್, ಶ್ರೀ ಲೋಕನಗೌಡ ಪಾಟೀಲ್, ಶ್ರೀ ನಿಂಗಪ್ಪ ಮಾಚೇನಹಳ್ಳಿ, ಸಂಘದ ಒಡೆಯರಾಗಿರ್ತಕ್ಕಂಥ ಶ್ರೀ ರೇಣಪ್ಪ ನಿಂಗಪ್ಪ ಬೂದಿಹಾಳ್ ಅವ್ರು ಬಂದಿಲ್ಲ. ಅವ್ರಿಗೋಸ್ಕರ ಶ್ರೀ ರವಿ ಲಮಾಣಿ ಆಪ್ತ ಸಹಾಯಕರು ಆಗಮಿಸಿದ್ದಾರೆ, ಅವರು ಉದ್ಘಾಟಕರಾಗಿ ಆಗಮಿಸಿದ್ದಾರೆ. ಅವರಿಗೂ ಸ್ವಾಗತ ಸುಸ್ವಾಗತ. ಅದೇ ರೀತಿಯಾಗಿ ಜ್ಯೋತಿ ಬೆಳಗಿಸುವವರು ಶ್ರೀ ರಾಮಕೃಷ್ಣ ಸಿ ದೊಡ್ಡಮನಿ ಮಾಜಿ ಶಾಸಕರು ಸಿರಾಟಿ ಮತಕ್ಷೇತ್ರ ಅವರು ಆಗಮಿಸಿದ್ದಾರೆ, ಅವರಿಗೂ ಸ್ವಾಗತ ಸುಸ್ವಾಗತ. ಅದೇ ರೀತಿ ಉಪಸ್ಥಿತರಿರುವುದರ ಮೂಲಕ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಶೋಭೆಯನ್ನು ತರಬೇಕೆಂದು ವಿನಂತಿ ಮಾಡಿಕೊಂಡಿದ್ದಾರೆ. ಎಲ್ಲರೂ ಜೋರಾದ ಚಪ್ಪಾಳೆಯ ಮೂಲಕ ಶುಭವನ್ನು ಕೋರಬೇಕೆಂದು ತಮ್ಮಲ್ಲಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ದೀಪದ ಈರುಳಿಗೆ ಪ್ರೀತಿಯ ಹಣತೆಯ ಅಂಧಕಾರವನ್ನ ಕಳೆದು ಜ್ಯೋತಿಯನ್ನು ಬಳಸತಕ್ಕಂಥ ಕಾರ್ಯ ವೇದಿಕೆ ಮೇಲಿರತಕ್ಕಂಥ ಎಲ್ಲ ಗಣ್ಯಮಾನ್ಯರಿಂದ ನೆರವೇರ್ತಾ ಇದೆ. ಕನ್ನಡ
ಕಾರ್ಯಕ್ರಮಕ್ಕೆ ಶುಭ ಚಾಲನೆ ನೀಡತಕ್ಕಂತ ಪ್ರದರ್ಶನ ಮಾಡ್ತಾ ಇದ್ದಾರೆ. ಈ ಒಂದು ನಾಟಕದ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶ್ರೀಮತಿ ಸುನೀತಾ ಆರುಜರಿಯವರೇ, ವೇದಿಕೆ ಮೇಲಿರ್ತಕ್ಕಂಥ ಪೂಜ್ಯ ಗುರುಗಳೇ, ಗಿರೀಶ್ ಹಾವನಾಳ್ ಅವರೇ, ಕುಮಾರಸ್ವಾಮಿ ಅವರೇ, ರವೀಂದ್ರ ಪಾಟೀಲ್ ರವರೇ, ಮಂಜುನಾಥ್ ಮುಳ್ವಾಡ್ ರವರೇ, ವೇದಿಕೆ ಮೇಲಿರ್ತಕ್ಕಂಥ ನಮ್ಮ ಚಂದ್ರು ಲಮಾಣಿ ಅವರ ಆಪ್ತ ಸಹಾಯಕರೇ, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗೌರವಾನ್ವಿತ ಹಿರಿಯರೇ, ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷರೇ, ಸದಸ್ಯರೇ, ಈ ನಾಟಕವನ್ನ 2 ತಿಂಗಳ ಕಾಲ ಶ್ರಮಿಸಿ ನಾಟಕವನ್ನ ಕಲಿಸಿರ್ತಕ್ಕಂಥ ಎಲ್ಲ ಗುರುವೃಂದವೇ, ಹಿರಿಯರೇ, ಇಲ್ಲಿ ನಡೆಸಿರ್ತಕ್ಕಂಥ ತಾಯಂದಿರೇ, ತಮಗೆಲ್ಲರಿಗೂ ಶರಣಾರ್ಥಿಗಳು. ಈಗಾಗಲೇ ವೇಳೆ ಬಹಳ ಆಗಿದೆ. ನಾಟಕ ನೋಡ್ತಕ್ಕಂಥ ಕಾತುರದಲ್ಲಿ ನೀವೆಲ್ಲ ಇದೆ. ಅನಿವಾರ್ಯ ಇದು. ಹಳ್ಳಿ ಪ್ರದೇಶದಲ್ಲಿ ಪ್ರತಿ ವರ್ಷವೂ ಕೂಡ ಕಾರ್ತಿಕೋತ್ಸವದ ಅಂಗವಾಗಿ ಬಿದ್ರಳ್ಳಿ ಗ್ರಾಮದಲ್ಲಿ ಈ ನಾಟಕವನ್ನ ಪ್ರದರ್ಶನ ಮಾಡ್ತಾ ಇದ್ದಾರೆ. ಈ ನಾಟಕ ಅಂದ್ರೆ ಏನು? ಈ ನಾಟಕ ಯಾಕೆ ಬಂತು? ಹಾವೇರಿ ಜಿಲ್ಲೆಯಲ್ಲಿ ಒಂದು ಹಳ್ಳಿಯಲ್ಲಿ ಅಲ್ಲಿ 1-2 ಹುಡುಗರು ನಾವು ಇವತ್ತು ನಟನೆ ಮಾಡ್ತೀವಿ ಬರ್ರಿ ಅಂತ ಹೇಳ್ಕೊಂತ ಬಂದ್ರು. ಬಂದು ಒಂದು ದೇವಸ್ಥಾನದ ಕಟ್ಟಿ ಮೇಲೆ ನಿಂತ್ಕೊಂಡು ಒಬ್ಬ ಸೀರೆ ಉಟ್ಕೊಂಡು ಒಬ್ಬ ಪಂಜಿ ಉಟ್ಕೊಂಡು ಇಬ್ರು ಜಗಳ ಮಾಡಕತ್ತಿದ್ರು. ಅದು ಯಾರು ಜಗಳ ಮಾಡ್ತಿದ್ರು ಅಂದ್ರೆ, ಈ ಹುಡ್ರು ಏನು ನಟನೆ ಮಾಡ್ತೀವಿ ಅಂತ ಹೇಳ್ತಾರೆ. ಅವ್ರ ಮನೆಗೆ ಇರ್ತಕ್ಕಂಥ ಇಬ್ರು ಗಂಡ ಹೆಂಡತಿ ಅವರು ಒಬ್ಬ ಗಂಡನ ಪಾತ್ರ ಮಾಡಿ ಒಬ್ಬ ಹೆಂಡತಿ ಪಾತ್ರ ಮಾಡಿ ಜಗಳ ಮಾಡಕ್ ಪ್ರಾರಂಭ ಮಾಡಿದ್ರು. ಆ ನಟನೆ ನಾಟಕ ನೋಡೋದಕ್ಕ ಆ ಇಬ್ರು ಗಂಡ ಹೆಂಡತಿರು ಬಂದಿದ್ರು. ಅವರಿಬ್ರು ನೋಡಿ ಬಹಳ ಅಸಹ್ಯ ಆಗ್ಬಿಡ್ತ ಅವ್ರಿಗೆ. ಅರೆ ನಾವು ಈ ರೀತಿಯಾಗಿ ನಾವು ಜಗಳ ಮಾಡ್ತೀವನೋ ನಮಗ ಗೊತ್ತಾಗಿಲ್ಲ ಅಂತ ಹೇಳಿ ಮರನೇ ದಿವಸನೇ ಅವ್ರು ಜಗಳ ಮಾಡೋದು ಬಿಟ್ಬಿಡ್ತಾರೆ. ಪ್ರೀತಿಯಿಂದ ಅವಕಾಶ ಜನರಿಗೆ ಗೊತ್ತಾಗತ್ತಿದ್ರು. ಓ, ನಾಟಕದಲ್ಲಿ ಇಂಥ ಒಂದು ಅದ್ಭುತವಾದಂತ ಶಕ್ತಿ ಐತೆ. ನಮ್ಮನ್ನೇ ನಾವು ಕನ್ನಡಿ ಮುಂದೆ ನಿಂತ್ಕೊಂಡು ಸರಿಯಾಗಿ ನೋಡ್ಕೊಂಡು ಹೋತಲ್ ಹೆಂಗೈತ್, ಕುಂಕುಮ ಹೆಂಗೈತ್, ಹನಿ ಹೆಂಗೈತ್, ನಾವ್ ಹೆಂಗದೀವಿ ಅಂತ ಹೇಳಿ ನೋಡ್ಕೊಂತೀವಿ. ನಮ್ಮನ್ನೇ ನಾವು ತಿದ್ಕೊಳ್ಳುವಂತ ಕಲೆ ಅದು ನಾಟಕದಲ್ಲಿದೆ ಅಂತ ಹೇಳಿ ಅವತ್ತಿನಿಂದ ನಾಟಕ ಪ್ರಾರಂಭ ಆಯ್ತು ಅಂತ ಹೇಳಿ ಇತಿಹಾಸದಲ್ಲಿ ಬರ್ತಕ್ಕಂಥದ್ದು. ಇದು ಒಂದು ಜನಪದ ಕಲೆ, ಮೂಲ ಕಲೆ ದೊಡ್ಡಾಟದ ಮುಖಾಂತರ ನಾಟಕ, ದೊಡ್ಡಾಟ, ಸಣ್ಣಾಟ, ಕೋಲಾಟ, ಡೊಳ್ಳು ಕುಣಿತ, ಕೋಲಾಟಗಳು ಇವೆಲ್ಲ ಕೂಡ ಜನಪದ ಕಲೆಯಲ್ಲಿ ಕಲ್ತು ಬಂದಿರತಕ್ಕಂಥವು. ಬಹಳ ಅದ್ಭುತವಾದಂತ ಕಲೆ. ಮತ್ತು ಇದು ನಾಟಕ ಅಂತಕ್ಕಂಥ ಜೀವಂತ ಕಲೆ. ಇದು ಎಂದು ಹೋಗಕ್ ಸಾಧ್ಯನೇ ಇಲ್ಲ. ಇದು ಇರಲೇಬೇಕು. ಈ ನಾಟಕ ಹೆಂಗಪ್ಪ ಅಂದ್ರೆ, ಇಲ್ಲಿ ಪಾತ್ರ ಮಾಡಿದಂತ ಹೀರೋ ಅವನು ಎಲ್ಲ ಕಷ್ಟ ಸುಖ ಈ ಒಂದು ನಾಟಕ ಯಶಸ್ವಿ ಆಗಲಿ ಅಂತಕ್ಕಂಥವ್ರು ದೊಡ್ಡ ಮನೆಯವರೇ, ನಮ್ಮ ಪಂಚಾಯತಿ ಅಧ್ಯಕ್ಷರಾದ ಶ್ರೀಮತಿ ಸುನೀತಾ ಆರೋಗ್ಯರಿ ಅವರೇ, ವೇದಿಕೆ ಮೇಲಿದ್ದಂಥ ಎಲ್ಲ ಪೂಜ್ಯ ಗುರುಗಳೇ, ಎಲ್ಲ ನಮ್ಮ ಗ್ರಾಮ ಮತ್ತು ಸುತ್ತಮುತ್ತ ಗ್ರಾಮದ ಎಲ್ಲ ಗುರಿಹಿರಿಯರೇ, ಈ ನಾಟಕದ ಎಲ್ಲ ಪದಾಧಿಕಾರಿಗಳೇ, ಗ್ರಾಮ ಪಂಚಾಯತ್ ಸದಸ್ಯರೇ, ಈ ನಾಟಕವನ್ನು ಕಲಿಸಿದಂಥ ಎಲ್ಲ ನಾಟಕಿನ ಗುರುಗಳೇ, ಸಂಗೀತ ಬಳಗದ ಮಿತ್ರರೇ ಮತ್ತು ನಮ್ಮ ಎಲ್ಲ ಯುವಕ ಸಂಘದ ಯುವಕ ಮಿತ್ರರೇ, ಈ ನಾಟಕವನ್ನು ಪಾತ್ರ ಮಾಡ್ತಕ್ಕಂಥ ಎಲ್ಲ ಕಲಾವಿದರೇ, ನಾಟಕವನ್ನು ನೋಡಲು ಆಗಮಿಸಿದ ನಮ್ಮ ಗ್ರಾಮದ ಮತ್ತು ಸುತ್ತಮುತ್ತಲು ಗ್ರಾಮದ ಎಲ್ಲ ಅಕ್ಕ ತಂಗಿಯರೇ, ಅಣ್ಣ ತಮ್ಮಂದಿರೇ, ರೈತ ಬಾಂಧವರೇ, ಎಲ್ಲರಿಗೂ ನಮಸ್ಕಾರಗಳು. ಈಗಾಗಲೇ ವಿಷಯಗಳನ್ನು ರಾಮಕೃಷ್ಣಪ್ಪವರು ತಮ್ಮ ಭಾಷಣದಲ್ಲಿ ಹೇಳಿದರು. ಹಿಂದಿನ ಕಾಲದಿಂದ ನಮ್ಮ ಯಾವುದೇ ಒಂದು ಸಂಪ್ರದಾಯ, ಆಚರಣೆ, ಸಂಸ್ಕೃತಿ ಬರ್ಬೇಕಂದ್ರೆ ನಮ್ಮ ಹಿರಿಯರು ಬಹಳಷ್ಟು ಅದರಿಂದ ಒಂದು ಉದ್ದೇಶವನ್ನ ಇಟ್ಕೊಂಡು ನಮ್ಮ ಆಚರಣೆಗಳನ್ನ ಮಾಡ್ಕೊಂತ ಬಂದಾರ. ಇವತ್ತು ಅನೇಕರು ಹೇಳ್ಬೋದು ಮೂಢನಂಬಿಕೆ, ಅದು ಅನಿಷ್ಟ ಪದ್ಧತಿ ಅಂತ ಅನೇಕರು ಇವತ್ತು ಟೀಕಾ ಮಾಡ್ಬೋದು. ಆದ್ರೆ ನಮ್ಮ ಹಿರಿಯರು ಏನು ನಮಗೆ ಎಲ್ಲ ಹಬ್ಬ ಹರಿದನ, ಹುಣ್ಣಿಮೆ, ಅಮಾವಾಸ್ಯೆ, ಜಾತ್ರೆ, ಕಾರ್ತಿಕ ಇವನ್ನೆಲ್ಲ ಯಾಕೆ ಹಾಕಿಕೊಟ್ರ ಅನ್ನೋದ ಒಂದೊಂದು ಇದ್ರ ಹಿಂದೆ ಒಂದೊಂದು ಉದ್ದೇಶವನ್ನ ಇಟ್ಕೊಂಡ ಇದನ್ನ ಮಾಡ್ಯಾರ. ಈಗ ಇವತ್ತು ನಾವು ನಾಟಕ ಇರ್ಬೋದು, ದೊಡ್ಡಾಟ ಇರ್ಬೋದು, ಬಯಲಾಟ ಇರ್ಬೋದು, ಈ ಹಿಂದೆ ಬಹಳಷ್ಟು ಜನ ಶಾಲೆ ಕಲ್ತಿರ್ತಿದ್ದಿಲ್ಲ, ಓದೋದು ಬರೆಯೋದು ಬಹಳಷ್ಟು ಕಡಿಮೆ ಇತ್ತು. ಅವಾಗ ನಮ್ಮ ರಾಮಾಯಣ, ಮಹಾಭಾರತ, ಭಗವದ್ಗೀತೆ, ಕುರುಕ್ಷೇತ್ರ ಇಂಥವು ಅನೇಕಗಳನ್ನ ಬಯಲಾಟ, ದೊಡ್ಡಾಟ ಮುಖಾಂತರ ಜನರಿಗೆ ಹೇಳ್ತಿದ್ರು. ಅದ್ರ ಜೊತೆಗೆ ಇಂಥ ನಾಟಕಗಳ ಮುಖಾಂತರ
ನಾವು ಸಮಾಜದಲ್ಲಿ ಒಳ್ಳೊಳ್ಳೆ ಕೆಲಸಗಳನ್ನ ಮಾಡ್ಕೊಂತ ಹೋದ್ರೆ ಯಾವ ರೀತಿ ಉದ್ಧಾರ, ನಾವು ಜೀವನದಲ್ಲಿ ಒಳ್ಳೆ ರೀತಿ ಉದ್ಧಾರ ಆಗ್ಬೇಕಂತ ಹೇಳಿ ಅದೇ ರೀತಿ ನಮ್ಮ ಬಿದ್ರಳ್ಳಿ ಗ್ರಾಮದ ಶಕ್ತಿ ದೇವತೆ ಬಿದ್ರಳ್ಳಮ್ಮ ಯಾವಾಗಲೂ ಒಳ್ಳೆಯವ್ರಿಗೆ ಸದಾ ಶಕ್ತಿ ನೀಡಿ ಒಳ್ಳೆಯದನ್ನ ಮಾಡ್ಕೊಂತ ಬಂದ್ರ. ನಮ್ಮ ಗ್ರಾಮ ಮುಳುಗಡೆ ಗ್ರಾಮ ಇದೆ, ಅದ್ರ ಬಗ್ಗೆ ಹೆಚ್ಚಿಗೆ ಹೇಳಂಗಿಲ್ಲ. ಆ ಬಿದ್ರಳ್ಳಮ್ಮನ ಶಕ್ತಿ ಶಾವನಾಳ್ ಸರ್ ಅವರಿಗೆ ತುಂಬ ಹೃದಯದ ಅಭಿನಂದನೆಗಳು ಸಲ್ಲಿಸ್ತಾ, ಈಗ ಕಾರ್ಯಕ್ರಮದ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಮಾನ್ಯ ಶ್ರೀ ಕುಮಾರಸ್ವಾಮಿ ಹಿರೇಮಠ್ ಬಿಜೆಪಿ ಮುಖಂಡರು, ಇವರು ಕೂಡ ಈ ಸಂದರ್ಭದಲ್ಲಿ 2 ನುಡಿಗಳನ್ನು ಆಡಬೇಕೆಂದು ಅವರಲ್ಲಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇನೆ. ಪ್ರಥಮದಲ್ಲಿ ರೇಡ್ ಕಮ್ಮಿಗೆ ನಮಸ್ಕರಿಸುತ್ತಾ, ಈ ನಾಟಕದ ಉದ್ಘಾಟನೆಯನ್ನ ಮಾಡಿರ್ತಕ್ಕಂತಹ ಈ ಭಾಗದ ಜನಪ್ರಿಯ ಮಾಜಿ ಶಾಸಕರಾಗಿರ್ತಕ್ಕಂಥ ರಾಮಕೃಷ್ಣ ದೊಡ್ಡಮನಿ ಅವರವರೇ, ವೇದಿಕೆಯನ್ನ ಅಲಂಕರಿಸಿರ್ತಕ್ಕಂತಹ ಮಾಂತಯ್ಯಜ್ಜನವರವರೇ, ಇನ್ನೋರ್ವ ಪೂಜ್ಯರಾಗಿರ್ತಕ್ಕಂಥ ಗುರ್ಸಿದ್ದಯ್ಯಜ್ಜನವರವರೇ, ಮಂಜುನಾಥ್ ಮುಂಡವಾಡ ಅವರವರೇ, ರವಿ ಲಮಾಣಿ ಅವರೇ, ಶ್ರೀಕಾಂತ್ ಗೌಡ್ರೆ, ನಮ್ಮ ಪವನ್ ಮೇಟಿ ಅವರೇ, ಈ ಒಂದು ನಾಟಕದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಸಹೋದರಿ ಸುಲ್ತಾ ಹಾರುಗೇರಿ ಅವರವರೇ, ರವಿಗೌಡ ಪಾಟೀಲ್ ಅವರೇ, ನಿಂಗಪ್ಪನವರೇ, ಈ ನಾಟಕವನ್ನ ಗ್ರಾಮದವರ ಏರ್ಪಡಿಸಿದ್ದಾರೆ. ಅದಕ್ಕೆ ಇವತ್ತು ರೈತರಿಗೆ ಒಂದು ಜೋರದ ಚಪ್ಪಾಳೆ ಬರಬೇಕು. ಇವತ್ತು ನೋಡ್ರಿ, ರೈತ ದೇಶದ ಬೆನ್ನೆಲುಬು ಅಂತ ಹೇಳ್ತಾರ. ಇವತ್ತು ನಿಜವಾದಂತ ಕಷ್ಟ ಯಾರಿಗೈತಿ ಅಂದ್ರೆ ರೈತಗೈತಿ. ತಾವೆಲ್ಲರೂ ಮೊನ್ನೆ ತಾನೇ ನೋಡಿರಿ, ಏನಪ್ಪಾ ಅಂತಂದ್ರೆ ತಾವೆಲ್ಲರೂ ಮೆಕ್ಕೆಜೋಳವನ್ನು ಬೆಳೆದಿರಿ, ಭತ್ತ ಬೆಳೆದಿರಿ. ಇವತ್ತು ಮಳೆ ಬಂದು ಭತ್ತ ನೆಲಕ್ಕೆ ಬಿತ್ತು, ಬೆಳೆದಂತಹ ಮೆಕ್ಕೆಜೋಳಕ್ಕೆ ಬೆಲೆ ಸಿಗ್ತಾ ಇಲ್ಲ. ಇವತ್ತು ನಿಜವಾದಂತಹ ಕಷ್ಟ ಯಾರಿಗೈತಿ ಅಂದ್ರೆ ರೈತಗೈತಿ. ಎಷ್ಟೋ ಕಷ್ಟ ಬಂದ್ರು, ಎಷ್ಟೋ ಸರಿ ನೆಲಕ್ಕೆ ಬಿದ್ರು ಎದ್ದು ಇವತ್ತು ಜಗತ್ತಿಗೆ ಅನ್ನ ಹಾಕ್ತಕ್ಕಂಥ ರೈತನ ಒಂದು ಕಷ್ಟದ ಯಾವ ರೀತಿ ಕಷ್ಟ ಪಡ್ತಾನಂತ ತೋರಿಸ್ತಕ್ಕಂಥ ನಾಟಕವನ್ನ ಇವತ್ತು ಬಿದ್ರಳ್ಳಿ ಗ್ರಾಮದ ಯುವಕರು ಪ್ರಸ್ತಾಪಿಸ್ತಾ ಇದ್ದಾರೆ ಅಂದ್ರೆ ಅದಕ್ಕೆ ಹೆಮ್ಮೆ ಪಡಬೇಕು. ಅದಕ್ಕೆ ಇವತ್ತು ಯಾವ ರೀತಿ ನಾ ಹೇಳಿಂಗಲ್ಲ, ಜಗತ್ತಿಗೆ ಈ ಬೆಳಕನ್ನ ಚೆಲ್ತಾ ಇರ್ತಕ್ಕಂಥ ಈ ತಾಯಿಯ ಒಂದು ಆಶೀರ್ವಾದ ಎಲ್ಲಿವರೆಗೆ ಇರ್ತೈತಿ, ಈ ಸುತ್ತಮುತ್ತಲಿನ ಗ್ರಾಮದವರಿಗೆ ಯಾರ ರೈತರಿಗೂ ಕೂಡ ತೊಂದರೆ ಆಗಂಗಿಲ್ಲ. ಎಷ್ಟೋ ಚಲೋ ರೈತರು ಬಿದ್ದರೂ ಕೂಡ ಎದ್ದು ಹೆಂಗ ನೀವು ಜಗತ್ತಿಗೆ ಅನ್ನವನ್ನ ಕೊಡ್ತಾ ಇದ್ದೀರಾ. ಇವತ್ತು ಅನ್ನ ಹಾಕ್ತಕ್ಕಂಥ ಕೈ ಎಂದೂ ಬಡವಲ್ಲ. ಇವತ್ತು ಈ ಭಾಗದಲ್ಲಿ ಇರ್ತಕ್ಕಂಥ ರೈತರು ಎಂದೂ ನೀವು ಬಡವರಾಗಕ್ಕೆ ಸಾಧ್ಯ ಇಲ್ಲ. ಯಾಕಪ್ಪ ಅಂತಂದ್ರೆ ಆ ತಾಯಿಯ ಆಶೀರ್ವಾದ ನಿಮ್ಮ ಮೇಲೆ ಇರ್ತೈತಿ, ಸದಾ ನಿಮ್ ಜೊತೆಗಿರ್ಲಿ. ರೈತರಿಗೆ ಒಳ್ಳೆಯ ಒಂದು ಜೀವನ ಮಾಡ್ತಕ್ಕಂಥ ಮಳೆ ಬೆಳೆ ಈ ಭಾಗದೊಳಗೆ ಆಗ್ಲಿ ಅಂತ ಹೇಳಿ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ನಾಟಕದ ಸಂದರ್ಭದಲ್ಲಿ ಅತಿಥಿ ಸ್ಥಾನವನ್ನು ಅಲಂಕರಿಸಿ ರೈತರ ಪರವಾಗಿರ್ತಕ್ಕಂಥ ಸ್ಫೂರ್ತಿದಾಯಕ ನುಡಿಗಳನ್ನ ಆಡಿರ್ತಕ್ಕಂಥ ಮಾನ್ಯ ಶ್ರೀ ಕುಮಾರಸ್ವಾಮಿ ಹಿರೇಮಠ್ ಸರ್ ಅವರಿಗೆ ಅದೇ ತರನಾಗಿ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆ ಸ್ಥಾನವನ್ನು ಅಲಂಕರಿಸಿರ್ತಕ್ಕಂಥ ಮಾನ್ಯ ಶ್ರೀಮತಿ ಸುನೀತಾ ನಾಗಪ್ಪ ಹಾರುಗೇರಿ, ಮಾನ್ಯ ಗೌರವಾನ್ವಿತ ಅಧ್ಯಕ್ಷರು ಗ್ರಾಮ ಪಂಚಾಯತ್ ಬಿದ್ರಳ್ಳಿ, ಇವರಿಗೂ ಕೂಡ ಸನ್ಮಾನವನ್ನು ನೆರವೇರಿಸಬೇಕಂತ ಅವರಲ್ಲಿ ಕಳಕಳಿ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೇನೆ. ಶ್ರೀ ರವಿ ಲಮಾಣಿ ಸರ್ ಅವರಿಗೆ ಪರವಾಗಿ ಸನ್ಮಾನವನ್ನ ನೆರವೇರಿಸಿಕೊಡ್ಬೇಕಂತ ಅವರಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ. ಡಾಕ್ಟರ್ ಕುಮಾರಸ್ವಾಮಿ ಹಿರೇಮಠ್ ಸರ್ ಅವರಿಗೆ ಮುಂದಿನದಾಗಿ ಶ್ರೀ ಪವನ್ ಮೇಟಿ ಸರ್ ಅವರಿಗೆ, ಅದೇ ತರನಾಗಿ ಟ್ರಸ್ಟ್ ಕಮಿಟಿ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ರವೀಂದ್ರ ಗೌಡ್ ಪಾಟೀಲ್ ಅವರಿಗೆ, ಶ್ರೀ ಮಂಜುನಾಥ್ ಮುಂಡವಾಡ್ ಸರ್ ಅವರಿಗೆ, ಶ್ರೀ ಮಂಜುನಾಥ್ ಮುಂಡವಾಡ್ ಸರ್ ಅವರಿಗೆ, ಸದಸ್ಯರಾಗಿರ್ತಕ್ಕಂಥ ಶ್ರೀಯುತ ಬಸಪ್ಪ ಅನಪ್ಪನವರವರಿಗೆ,
ಶ್ರೀಯುತ ನಿಂಗಪ್ಪ ಹೊನ್ನಾಯಕನಹಳ್ಳಿ ಇವರಿಗೆ ಶ್ರೀ ಮಂಜಪ್ಪ ಭಜಂತ್ರಿ ಮನೆ ಗ್ರಾಮ ಪಂಚಾಯತಿ ಸದಸ್ಯರು ಇವರಿಗೂ ಕೂಡ ಸನ್ಮಾನವನ್ನು ನೆರವೇರಿಸಬೇಕೆಂದು ವಿನಂತಿ ಮಾಡ್ಕೊಳ್ತಾ ಇದ್ದಾರೆ. ಶ್ರೀ ಮಂಜಪ್ಪ ಭಜಂತ್ರಿ, ಶ್ರೀ ಶರಣಪ್ಪ ಬಡ್ನಿ ಅವರಿಗೆ, ಶ್ರೀ ಶಂಕರಪ್ಪ ಸೀರಿ ಎಸ್ಡಿಎಂಸಿ ಅಧ್ಯಕ್ಷರಿಗೆ, ಅದೇ ತರನಾಗಿ ಶ್ರೀ ಲಿಂಗರಾಜ್ ನೀಲಪ್ಪ ಬಸೇಗೌಡ ಮಾನ್ಯ ಎಸ್ಡಿಎಂಸಿ ಅಧ್ಯಕ್ಷರು ಇವರಿಗೆ, ಶ್ರೀ ಚಿನ್ನಪ್ಪ ಮೇಟಿ ಕೃಷಿ ಪತ್ತಿನ ಸಹಕಾರ ಸಂಘ ಇವರಿಗೂ ಕೂಡ ಸನ್ಮಾನವನ್ನು ನೆರವೇರಿಸಿಕೊಡ್ಬೇಕಂತ ವಿನಂತಿ ಮಾಡಿಕೊಳ್ತಾ, ವೇದಿಕೆ ಮೇಲೆ ಹಾಜರಾಗಿರ್ತಕ್ಕಂಥ ಶ್ರೀಯುತ ಕರಬಸಪ್ಪ ಕುಂಚೂರ್ಕರ್ ಸಾಕಿನ್ ರಾಣೆಬೆನ್ನೂರು, ಇವರಿಗೆ, ಶ್ರೀ ಕುಮಾರ್ ಕಲಾಲ್ ಸಾಕಿನ್ ರಾಣೆಬೆನ್ನೂರು, ಈ ಒಂದು ನಾಟಕ ಪ್ರದರ್ಶನಕ್ಕೆ ಕಾರಣೀಭೂತರಾಗಿರ್ತಕ್ಕಂಥ ಯಾವತ್ತೂ ಈ ಸಂಘದ ಮಾಲಕರಾಗಿರ್ತಕ್ಕಂಥ ಶ್ರೀ ನಿಂಗಪ್ಪ ರೇಣಪ್ಪ ಕಿಲಾರಿ ಇವರಿಗೆ, ಅದೇ ತರನಾಗಿ ಇನ್ನೂರು ಮಾಲಕರಾಗಿರ್ತಕ್ಕಂಥ ಶ್ರೀ ಹಡೇಗಾರ್, ಶ್ರೀ ರೇಣಪ್ಪ ವಣ್ಣಪ್ಪ ಹಡೇಗಾರ್, ಶ್ರೀ ಶೇಖಪ್ಪ ಚೌಡಾಳ್ ಹಾಗೂ ರೇಣಪ್ಪ ಹಡೇಗಾರ್ ಇವರು ಕೂಡ ವೇದಿಕೆಗೆ ಆಗಮಿಸಿ ಸನ್ಮಾನವನ್ನು ಸ್ವೀಕಾರ ಮಾಡ್ಕೋಬೇಕಂತ ಅವರು ವಿನಂತಿ ಮಾಡ್ಕೊಳ್ತಾ ಇದ್ದಾರೆ. ಮಾಡಬೇಕೆಂದು ವಿನಂತಿ ಮಾಡ್ಕೊಳ್ತಾ ಇದ್ದೇನೆ. ಶ್ರೀ ನಿಂಗಪ್ಪ ದೇವೇಂದ್ರಪ್ಪ ಕಿಲಾರಿ, ಬೆಳಕು ಬಂತೆಂದು ಹಾಡು ಹಕ್ಕಿ ಮುಗಿಲನ್ನು ನೋಡಿ Hey
ಮನಸ್ಸಿನಲ್ಲಿ ತುಂಬಾ ಕಾಡುತ್ತಿದೆ ತಂದೆ, ತುಂಬಾ ಕಾಡುತ್ತಿದೆ. ದೇವ್ರೆ, ನಿನ್ನ ಇಚ್ಛೆಯಂತೆ ಆಗಲಿ. ಆದರೆ ಈ ವರ್ಷ ಮಳೆ ಬಹಳ ಆಗುತ್ತಂತೆ. ಈ ರೈತ ಬೆಳೆದ ಮಾಲಿಗೆ ಸರಿಯಾದ ದರ ದೊರೆತರೆ ಈ ರೈತ ದೊರೆಯಾಗುವುದರಲ್ಲಿ ಸಂದೇಹವಿಲ್ಲ ತಂದೆ, ಸಂದೇಹವಿಲ್ಲ. ಮತ್ತೊಬ್ಬರಿಗೆ ಕೈ ಎತ್ತಿ ಕೊಡುವಂತನಾಗಲಿ ಈ ನಮ್ಮ ರೈತ. ಆದರೆ ನನ್ನ ಮಗ ಮತ್ತು ಮಗಳು ಪ್ರೀತಿ ಹೊರಗೆ ಹೋಗುತ್ತೇನಂತ ಹೇಳಿದವಳು ಇಷ್ಟೊತ್ತಾದ್ರೂ ಬರಲಿಲ್ಲ. ಮತ್ತು ನನ್ನ ಪತಿ ದೇವರು ಹೊಲಕ್ಕೆ ಹೋಗ್ತಾನಂತ ಹೇಳಿದವರು ಅವರು ಕೂಡ ಬರಲಿಲ್ಲ. ಎಲ್ಲಿಗೆ ಹೋಗಿರಬಹುದು? ದೇವರೇ, ಸಾಲದ ಬಾಧೆಯಿಂದ ನಾಡುತ್ತಿರುವ ನಮಗೆ ಈ ಸಾಲದ ಬಾಧೆಯಿಂದ ಋಣ ಮುಕ್ತನಾಗಿಸು ತಂದೆ, ಋಣ ಮುಕ್ತನಾಗಿಸು. ನೇಗಿಲ ಹಿಡಿದ ಹೊಲದಲ್ಲಿ ಹಾಡುತ್ತಾ ಉಳುವ ಯೋಗಿಯ ನೋಡಲ್ಲಿ. ನೇಗಿಲ ಹಿಡಿದ ಹೊಲದಲ್ಲಿ ಹಾಡುತ್ತಾ ಉಳುವ ಯೋಗಿಯ ನೋಡಲ್ಲಿ. ಫಲವನ್ನು ಬಯಸದ ಸೇವೆಯ ಪೂಜೆಯು ಕರ್ಮವೆಯ ಫಲ ಸಾಧನವು. ಕಷ್ಟಗಳೆನ್ನುವ ಗುಡಿಯಲ್ಲಿ ತಾಗಿ ಸೃಷ್ಟಿ ನಿಯಮಗಳ ಅವರೇ ಹೋಗಿ. ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ. ಬನ್ನಿ ಸ್ವಾಮಿ. ಇಂದ್ರ, ಏನು ಋಣಮುಕ್ತ ಸಾಲ ಅನ್ನುತ್ತಿದೆಯಲ್ಲ ಇಂದ್ರ? ನಾವು ದುಡಿಯುವುದು ಸಾಲಕ್ಕಾಗಿ ಹೊರತು ಲಾಭಕ್ಕಾಗಿ ಅಲ್ಲ ಇಂದಿರ. ಕಷ್ಟಕ್ಕೆ ಕರೆಯಬೇಡ, ಊಟಕ್ಕೆ ಮರೆಯಬೇಡ ಎನ್ನುವಂತ ಸರ್ಕಾರಕ್ಕೆ ಈ ರೈತ ಋಣಮುಕ್ತನಾಗಲು ಸಾಧ್ಯವಿಲ್ಲದ ಮಾತು ಇಂದಿರ, ಸಾಧ್ಯವಿಲ್ಲದ ಮಾತು. ನೀನು ಎಷ್ಟೇ ಬೇಡಿಕೊಂಡರೂ ಈ ರೈತ ಬೆಳೆದ ಬೆಳೆಗೆ ಈ ದೇವರ ಹಣ ಕೊಡುತ್ತೇನೆ ಇಂದಿರ. ಯಾಕೆ ಸ್ವಾಮಿ, ಆ ದೇವರ ಮೇಲೆ ನಿಮಗೆ ನಂಬಿಕೆ ಇಲ್ಲವೇ? ನಂಬಿಕೆ ಇದೆ ಇಂದಿರ, ನಂಬಿಕೆ ಇದೆ ಇಂದಿರ. ದುಡ್ಡಿನ ತಾಯಿ ಎನ್ನುವ ಗಾದೆ ಮಾತಿನಂತೆ ನೀ ಎಷ್ಟೇ ಬಿದ್ದು ಬೇಡಿಕೊಂಡರೂ ದುಡಿದಾಗ ಮಾತ್ರ ಹಣ ಬರುತ್ತೆ ವಿನಃ ದೇವರ ಹತ್ತಿರ ದುಡ್ಡು ಸಂಗ್ರಹ ಮಾಡಲಿಕ್ಕೆ ನೋಟಿನ ಯಂತ್ರ ಇಲ್ಲ. ಈ ರೈತ ಬೆಳೆದಿರುವ ಬೆಳೆಯನ್ನು ದಲಾಲರ ಹತ್ತಿರ ಹೊತ್ತುಕೊಂಡು ಹೋದರೆ ಬಾಯಿಗೆ ಬಂದಂತೆ ಕೇಳುವರು ಇಂದಿನ ವ್ಯಾಪಾರಸ್ಥರು. ಈ ರೈತ ಬೆಳೆದಿರುವ ಬೆಳೆಗೆ ಸೂಕ್ತ ಬೆಲೆ ಸಿಕ್ಕಾಗ ಮಾತ್ರ ರಾಮರಾಜ್ಯವಾಗಲು ಸಾಧ್ಯ ಇಂದಿರ, ರಾಮರಾಜ್ಯವಾಗಲು ಸಾಧ್ಯ. ಅಂದ ಹಾಗೆ ಇಂದ್ರ, ನಿನ್ನ ಬಾಯಿಂದ ಒಂದು ಹಾಡನ್ನು ಹಾಡಬಾರದೆ? ಆಹಾ, ನನ್ನ ಹಾಡು ಕೇಳುವ ನಿಮಗೆ ತುಂಬಾ ಆಸೆಯಾಗಿದೆ. ನನ್ನಲ್ಲವೇ ಈ ಬಾರಿ ನನ್ನ ಕೊಲುವೆ ಬಾರಿ ನನ್ನ
ಚಲವೇ ಬಳಿ ಬಂದು ಸಿಹಿಯುತ್ತದೆ. ಸಿಹಿ ಮುತ್ತಿನ ಕಾಣಿಕೆ ಇದು ಬಾಳನ ಸನಿಹಕ್ಕೆ. ಸಿಹಿ ಮುತ್ತಿನ ಕಾಣಿಕೆ ಇದು ಬಾಳನ ಸನಿಹಕ್ಕೆ. ಅಣ್ಣ ಅತ್ತಿಗೆ ಪಾರಪ್ಪ ಮೈದುನ ಈಗ ಬಂದೇನಪ್ಪ. ರೀ, ಅಂದ ಹಾಗೆ ನನ್ನ ಮೈದುನ ಕಡೆ ತಂದು ಬಿಟ್ಟ. ಹೌದು ಅತ್ತಿಗೆ, ಖ್ಯಾತಿಗೆಯ ಪುಷ್ಪದಲ್ಲಿ ಅರಳಿ ನಿಂತ ವೀರಭದ್ರೇಶ್ವರ ಬೀರಲಿಂಗೇಶ್ವರನ ಆಶೀರ್ವಾದ ಸದಾ ನನ್ನ ಮೇಲೆ ಇರುವಾಗ ಸೋಲಲು ಸಾಧ್ಯವೇ ಇಲ್ಲ ಅಕ್ಕಮ್ಮ, ಸೋಲಲು ಸಾಧ್ಯವೇ ಇಲ್ಲ. ಮೈಸೂರಿನಲ್ಲಿ ಕಡೆ ತಂದಿರುವೆ. ಇದೇ ಊರಿನ ಜಮೀನ್ದಾರ್ ಪಾಟೀಲರ ಬಲಗೈ ಬಂಟ ಕಾಳಿಂಗನನ್ನು ಮಗಡೆ ಮಲಗಿಸಿ ಬಿಟ್ಟೆ. ಅತ್ತಿಗೆ ಒಂಟಿ ಹುಲಿ ಎಂದು ಬಿರುದು ಕೊಟ್ಟರು ನನಗೆ. ತಮ್ಮ, ಈ ನಿನ್ನ ಮಾತು ಕೇಳಿ ಹೊಟ್ಟೆ ತುಂಬ ಊಟ ಮಾಡಿದಷ್ಟು ಸಂತೋಷವಾಗುತ್ತಿದೆಯಪ್ಪ. ತಮ್ಮ, ಕ್ರಾಂತಿಕಾರಿಯಾಗಿ ಪ್ರಜ್ವಲಿಸಲಿ ನಿನ್ನ ಮನ. ತಮ್ಮ, ಒಂದು ಮಾತು ಹೇಳುತ್ತೇನೆ, ನೆನಪಿನಲ್ಲಿಟ್ಟುಕು. ಬೇರೊಬ್ಬರನ್ನು ಕಂಡು ಅಸಹ್ಯ ಪಡಬೇಡ, ಜಾತೆ ಎತ್ತಿ ಕಟ್ಟಿ ಮಾತನಾಡಬೇಡ. ಇನ್ನು ಎತ್ತೆ ನನ್ನ ತಮ್ಮನಿಗೆ ಆರತಿಯನ್ನು. ಓಹೋ, ನನ್ನ ಮಗ ರಾಯ ಕಡೆ ತಂದಿದ್ದು ನಮ್ಮ ಊರಿಗೆ ಹೆಮ್ಮೆ ಅಲ್ಲವೇ? ನೋಡಿ, ಹೆಮ್ಮೆ ಪಡುವವರು ಇದ್ದಾರೆ ಈ ಊರಿನಲ್ಲಿ, ನಿಂದನೆ ಮಾಡುವವರು ಇದ್ದಾರೆ. ಆದ್ರೆ ನನ್ನ ಮೈದುನಿಗೆ ಈಗ ದೃಷ್ಟಿ ತೆಗೀತೀನಿ ನಾನು. ನನ್ನ ಇನ್ನೊಬ್ಬ ಮಗ ಇದ್ದಿದ್ದರೆ 3 ಗಂಡಿನ ಕಣ್ಣನಂತೆ ಇರುತ್ತಿದ್ದರು. ಆದರೆ ಈ ದೇವರ ಮನಸ್ಸಿಗೆ ಬರಗಿಲ್ಲ ಅನಿಸುತ್ತದೆ. ಹುಡುಗರ ಸಂಘ ಮಾಡಿ ಬೆಂಗಳೂರು ಮುಂಬೈಯಿಂದ ತಿರುಗಿ ಕಡೆಗೂ ಹೆಣವಾಗಿ ಬರಲಿಲ್ಲಪ್ಪ ನನ್ನ ಮನೆಗೆ. ರೈಲಿಗೆ ಸಿಲುಕಿ ಸತ್ತು ಹೋದ ಅಂತ ಸುದ್ದಿ ತಂದ್ರಪ್ಪ ಊರಿನ ಜನ. ಒಂದೇ ಎರಡು ನನ್ನ ಮನಸ್ಸಿಗೆ ನೋವುಂಟು ಮಾಡಿದೆಯಪ್ಪ ಈ ಊರಿನ ಜನ. ಅಪ್ಪ, ಹೋದ ಜೀವ ಮತ್ತೆ ಹುಟ್ಟಿ ಬರಲು ಸಾಧ್ಯವಿಲ್ಲ. ಮಿಂಚಿ ಹೋದ ಕಾಲಕ್ಕೆ ಚಿಂತಿಸಿ ಫಲವಿಲ್ಲಪ್ಪ, ಚಿಂತಿಸಿ ಫಲವಿಲ್ಲ. 100 ಮಕ್ಕಳಿದ್ದರು, ಸತ್ತ ಮಕ್ಕಳನ್ನು ಮರೆಯಲು ಸಾಧ್ಯವಿಲ್ಲ ರಾಯ, ಸಾಧ್ಯವಿಲ್ಲ. ಅಪ್ಪ, ನಿನ್ನ ಮನಸ್ಸಿಗೆ ತುಂಬಲಾರದ ಕಷ್ಟವಾಗುತ್ತೆ ಅಪ್ಪ, ತುಂಬಲಾರದ ಕಷ್ಟವಾಗುತ್ತೆ. ಮೈದುನ, ಈಗ ಸತ್ತ ಮಾತು ಬೇಡ. ಬನ್ನಿ, ಎಲ್ಲರೂ ಕೂಡ ಹಾಡಿ ಊಟ ಮಾಡೋಣ.
ಸಂಚಾರ ದೇವರು ಬಂದರು ಮಾಡಲೇಬೇಕು ಸ್ವರ್ಗದಲ್ಲಿ ಸಂಸಾರ
ಮಾಡಬಾರದು. ಹುಚ್ಚು ಒಯ್ದ್ರು ಹುಚ್ಚಿಗೆ ಗೊತ್ತಾಗಬಾರದು. ಹಳೆ ಗಾಡಿ ತನ್ನ ವಿಚಾರ ಮಾಡಕತ್ತೀರ. ಓಲ್ಡ್ ಈಸ್ ಗೋಲ್ಡ್. ರೈತರ ಗಾಡಿ ಅದ, ಪಕ್ಕ ಲೋಕಲ್. ಹೆಂಗದಿರಿಪ್ಪ ಗಜ್ಮಾ ಹುಲಿಗಳ? ನಮಗ ಹಿಂಗ್ ಹುರುಪ್ ಬರಬೇಕು, ಗೆಗ್ಗಿ ಹೊಡಿಬೇಕು ನಮಗ. ನಮಗ ಫುಲ್ ಹುರುಪ್ ನಮಗ ಹಿಂಗ. ನಮ್ಮನ್ನ ನೋಡ್ಲಿಕ್ಕೆ ನೀವು ಬಂದಿದ್ದೀರಾ, ನಿಮ್ಮನ್ನ ನೋಡ್ಲಿಕ್ಕೆ ನಾವು ಬರಬಾರ್ದ? ಹೌದು, ನಾನ್ ನೀವ್ ಹೆಂಗಂತ ಕೇಳಿದೆ, ನಮ್ಮನ್ನ ನೀವ್ ಹೆಂಗಂತ ಕೇಳಂಗಿಲ್ಲ. ಅಣ್ಣ 30 ದಿನ ನಾಟಕ ಹಚ್ಚಿ ಈ ದಿನ ಯಾವಾಗ ಬರ್ತದ ಅಂತ ಕಾಯಕತ್ತಿದ್ವಿ. ಬಂದೈತಿ ಅವನವನ್ ಇವತ್ತಿಗೆ ಏಕದಮ್ಮ ಫುಲ್ ಹುರುಪ್ನ್ಯಾಗ ಇದೀವಿ. ಅದು ಇರ್ಲಿ, ನಮ್ಮ ಆಧಾರ್ ಕಾರ್ಡ್ ಮಂದಿ ಹೆಂಗೈತಿ? ಆಧಾರ್ ಕಾರ್ಡ್ ಮಂದಿ ಗೊತ್ತಾದ? ಇವ್ರ ಯಾವಾಗಲೂ ಫ್ರಂಟ್ ಸೀಟ್ನಾಗ, ಅವ್ರ ಬಸ್ನಾಗ ಫ್ರಂಟ್ ಸೀಟ್ನಾಗ. ನೀವು ಚಂದಿರವ, ನೀವು ಚಂದಿದ್ರ ಅಡಿಗೆ ರೋಡ್ ಸಪ್ಪಳಾಗ. ಇಲ್ಲ ಅಂತಂದ್ರ ಬ್ಯಾರಿ ಕಾಲ ಸಿದ್ದರಾಮಯ್ಯ ಕೊಟ್ಟ ಹಾಕಿನ ತಿನ್ಬೇಕಾಗಿತ್ತು ನಮ್ಮ ಜೀವನ. ನಮ್ಮ ನಂದಿಗೆ ಅಂಜಲಪ್ಪ ಹೇಳಿದ್ ನಾನು, ಮಾವ ನಾವ್ ಈ ಸಲ ಎಂಟ್ರಿ ಕೊಡೋದು ಬೇಡ ಬೇಡ ಅಂತೇಳಿ. ಆದ್ರೆ ನಮ್ಮ ಮಾವ ಇಲ್ಲ, ನೀ ಎಂಟ್ರಿ ಕೊಡಕ ಬೇಕಂತ ಹೇಳಿದ. ಸೊ ಎಂಟ್ರಿ ಕೊಟ್ಟಿವಿ, ನಿಮ್ಮನ್ನ ನಕ್ ನಲಿಸಿಕ್ಕೆ ಬಂದಿದೀವಿ. ನಗರಿ ಕ್ಯಾಕಿ ಹೊಡ್ರಿ, ಒಟ್ ನೀ ಚಂದ್ರಿ ನಮಗ. ರೆಡಿ ಮ್ಯೂಸಿಕ್ ನಮಗ ಸ್ವಲ್ಪ ಎಕೋ ಕೊಡಿ ಅಣ್ಣ, ಎಕೋ ಬರೋಕ್ ನಮಗ. ಸರ್ ಕಿ ಜೋ ಸರ್ ಸೇವೋ ಧೀರೆ ಧೀರೆ. ಅಣ್ಣ ಇದು ಹಿಂದಿ ಚಾಲ, ನಮ್ದು ಚಾಲ ಐತಿ. ಯಾವ್ದು ಗೊತ್ತ? ಹೊಳ್ಳಿ ಹೊಳ್ಳಿ ನೋಡ ಬ್ಯಾಡ್ರಿ ನನ್ನ ಮಾರಿ, ನೋಡಿದ್ರೆ ಬಿಡಿದ್ರಿ ಈ ಹೋರಿ. ಸರಿ ದಾರಿ ದಾರಿ ಹಗರಿಲ್ಲ ಈ ಹೋರಿ. ಹೊಡಿ 3 ಮೇಲೆ 80 ಹೊಳ್ಳಿ
ಆಗಲ್ಲ ಮುಗಿತ್ ನೋಡ್ರಿ ಇಲ್ಲಿ ಜನಪದ ಕೆಲಸ ಮಾತ್ರ ಮಾಡ್ಬೇಡ್ರಿ ಇಲ್ಲಿ ಡ್ರೈವರ್ಸ್ ಭಾಳ ಅದ್ರಿ ಸ್ವಲ್ಪ ಕೈ ಐತ್ರಿ ನಮ್ಗಿಲ್ಲ ಗೊತ್ತಾತ ಡ್ರೈವರ್ಸ್ ಲವರ್ಸ್ ಅಂದಾಗ ಯಾವ ಕೈ ಜಾಸ್ತಿ ಬರ್ಲಿಲ್ಲ ಇಲ್ಲಿ ಬ್ಯಾರೆ ಲವರ್ಸ್ ಇದೀರಿ ನಮಗ್ ಗೊತ್ತೈತಿ ಯಾಕಂದ್ರೆ ನಾವು ಗಂಡ ಜಾತಿ ಏನ್ರಿ ಏನ ಡ್ರೈವರ್ ಕೆಲಸ ಮಾಡಿದ್ರ ಮನಸ್ಸಿಗೆ ನೆಮ್ಮದಿ ಇಲ್ಲೋ ಜೀವನಕ್ಕೆ ಸುಖ ಇಲ್ಲ ಅವನು ಮುಂಜಾನೆ ತಮ್ಮ ಗಾಡಿ ಹ್ಯಾಂಡಲ್ ಹಿಡಿದು ಇದೇಗಿನ ಕುಪ್ಸ ಕೈಕಾಲ ಅವನವನು ಹರಿತಾವ ಒಳ್ಳೆಣ್ಣ ನಿಮಗೂ ಗೊತ್ತೈತಿ ನನಗಿನ್ನು ಮದುವೆ ಆಗಿಲ್ಲ ಸಿಂಗಲ್ ಒಳ್ಳೆಣ್ಣ ಅವನು ನೌಕರಿ ಅಂತಾರ ಅಲ್ಲಿ ನಾವ್ಯಾರು ಕಮ್ಮಿ ಬಿಡ್ಕೊಂಡು ಗಣಮಕ್ಕಳು ಯಾವ ಕಮ್ಮಿ ಇಲ್ಲ ಹೌದಿಲ್ಲ ಅಯ್ಯೋ ರೈತರಿಗೆ ಯಾಕೆ ಸಿಂಗಲ್ ಕಮ್ಮಿ ಹಿಂಗಾಗಿ ಅದಕ್ಕೆ ಇಲ್ಲಿರಲ್ಲ ಈ ಸಲ ನಮ್ಮ ಜಾತ್ರೆ ಐತಿ ಅದಕ್ಕೆ ಇದ ಕಾರ್ತಿಕದಾಗ ಒಂದು ಮಾಲ್ ಹಾರಿಸಿ ಅದಕ್ಕೊಂದು ಗಜಮ ಹಾಕಿ ನಮ್ಮಪ್ಪ ನಮಗ ಒಂದು ಒಳ್ಳೆ ಸಿಹಿ ಸುದ್ದಿ ಕೊಡ್ಬೇಕಂತ ಮಾಡೀನಿ ನೆನೆಸುದ್ರಾಗ ನಮ್ನ ಯಾವುದೋ ಒಂದು ಜವಾರಿ ಬಿಸಿ ಕಡೆಗೆ ಬರಕತ್ತೈತಿ ಬರ್ಲಿ ಕಾಕ ಇವತ್ತು ಹಿಡಿದು ಜಾಡ್ಸ್ ಬಿಡೋಣ ರೆಡಿ ಖಮ್ಮವ ಚೈಲ ಉಸಿರೆ ಚೈಲ ಒಂದೈತಿ ಹದಕಾಯಿ ನುಗ್ಗಿಯ ಮುಖ ಮಾತಾಡಿದಿ ಮಾತ ಹುಡುಗಿ ಮಾತಾಡಿದಿ ಮಾತ ಹುಡುಗಿ ಮಾತಾಡಿದಿ ಮಾತ ಆರಾಮ್ ಕುಂತೀರಿಲ್ಲ ಅವ್ರು ಯಾವಾಗ ಆರಾಮ ಮಾಡ್ತಾರ ನೀವು ನನ್ ನೋಡಕ್ ಬಂದಿರಿ ಇವ್ರಿಗೆ ನೋಡಕ್ನು ಬಂದಿರಿ ನಾವು ನಿಮ್ ನೋಡಕ್ ಬಂದಿವಿ ಹೌದು ಇಷ್ಟೊಂದು ಹಾರಾಡಕತ್ತಾನಲ್ಲ ಎಷ್ಟು ಪವರ್ ಇರ್ಬೇಕು ನಮ್ ಪವರ್ ಇರ್ರೆ ಇವು ಜಿಗಟ್ ಬೆಲ್ ಇದ್ದಂಗ ಅದನ್ನ ಎಷ್ಟು ಹಾರಾಡಕತ್ತೀವ ಮಾರಯ್ಯ ಹೌದಲ್ಲ ಸುರಣ ನೀ ಗಜಮ ಮಾಡಕ್ ಬಂದಿ ಏ ಮ್ಯಾಲ್ ಕುಂತ ನಿಗ್ರು ಹೊಕ್ಕಿ ಮಗನ ಮತ್ತೆ ನಾನ ಕುಂತ ನಿಮ್ ಗಜಮ ಮಾಡಿದ್ರೆ ಅವಾಗ ನೀ ಏನ್ ಮಾಡ್ತೀಯ ನೀ ಏನ್ ಮಾಡ್ತೀಯ ಪೋಜ್ ಕೊಟ್ಟಾನ ಫೋನ್ ನಂಬರ್ ಕೊಟ್ಟಾನ ಹೌದಾ ಹೇಳೋ ನನ್ನ ಹುಡುಗ ನಾವೊಂದು ಹಾಡ್ತೀನಿ ಕೇಳೋ ನನ್ನ ಹುಡುಗಿ ಹೇಳೋ ನನ್ನ ಹುಡುಗ ಎಷ್ಟ ವಯ್ಯಾರ ಮಾಡಕತ್ತಿದಿ ಹೌದು ನಿನ್ನ ಹೆಸರೇನ ಮುಂದೆ ಎಲ್ಲಿಗೆ ಬಂದಿ ಎಲ್ಲಿಗೆ ಹೊಂಟಿ ಇಲ್ಲಿಗೆ ಬಂದೀನಿ ಯಾವ ನಿಂದ ನಿಮ್ಮ ಊರಿಗೆ ಯಾವ ಊರ ನಿಂದ ಮೈ ಬಣ್ಣ ರೆಡಿ ಎಷ್ಟ ವಯ್ಯಾರ ಮಾಡಕತ್ತಿದಿ ನಿನ್ನ ಹೆಸರೇನ ಎಲ್ಲಿಗೆ ಬಂದಿ ಎಲ್ಲಿಗೆ ಹೊಂಟಿ ಯಾವ ಊರ ಮೈ ಬಣ್ಣ ಕರ್ಕೊಂಡು ಬಾರೋ ತಮ್ಮ ಮಾಸ್ತರನ ಪೇಪರ್ ಬರಿಲಾಕ ಈಗಿನ ಹುಡುಗಿಯರು ಸಾವಿರ ಹಾಳ ಮಾಡುವುದಕ್ಕ ಹಿಂಗ್ ಬರ್ಬೇಕಲ್ಲ ಹೌದೌದು ಹಿಂದಿಂದ ಬರಬೇಡ ಧಾರವಾಡ ಹಮ್ಮಿರ ನನ್ನಂತ ಹುಡುಗರ ಕಂಡಿಲ್ಲ ನನ್ನಿಂದ ಬರಬೇಡ ಧಾರವಾಡ ಹಮ್ಮಿರ ನನ್ನಂತ ಹುಡುಗರ ಕಂಡಿಲ್ಲ ಹೆಸರ ತಗೊಂಡೆ ಮಾಡಿ ನಿನ್ನ ಕಣ್ಣಾತಿ ಅದಕ್ಕ ನೀನೆಲ್ಲ ನೀ ನಿಂತೀವ ಹಿಂದಿಂದ ಇದರಲ್ಲಿ ಹುಡುಗ ನಾನ ಹೌದಾ ಮುಂದೆ ಕೇಳೀನ ಕಾಕ ಮಾಡಿದ್ರ ಈಕಿ ಹಗಣ ಈಕಿನ ತವೈತನ ಇದರಲ್ಲಿ ಹುಡುಗ ನಾನ ಕೇಳೀನ
ಕಣ್ಣನ್ಯಾಗ ಬಿಡ್ತಾವ ಡಿಂಪಲ್ಲ ಹುಡುಗಿ ಕೊಡಲೇನ ನಾನು ಬೆಲ್ಲ ಅತ್ತಿ ಚಿಲ್ಲಿ ಪ್ಲಾಟ ನೀವು ಹೂವು ಮಾಡ್ತಿ ಟಾಟ ಅತ್ತಿ ಚಿಲ್ಲಿ ಪ್ಲಾಟ ಹೂವು ಮಾಡತೀನಿ ಟಾಟ ಕಲಿಸಿದೆ ಪ್ರೀತಿ ಪಾಠ ನಿಮ್ಮ ಮಾಡ್ತಾಟ ಕಲಿಸಿದೆ ಪ್ರೀತಿ ಪಾಠ ಪಾಠ ನಿಜವ ನುಡಿಯಲಿ ನನ್ನಾಣೆನಲ್ಲೇ ದೋಸ್ತ ಏನ ಏನ ಮಸ್ತ್ ಐತಿ ಇದು ಪಿಗರ ಹಿಡಿದ್ರ ಕೈತಿ ನನಗೊಂದು ತರ ಹೌದಾಗ್ತೈತಿ ಏನಾಗತ್ತಾ ಹೇಳ್ತೀನಿ ತಡಿ ಒಟ್ಟ ಹೇಳ ಏನ ಮಸ್ತ್ ಐತಿ ಇದು ಪಿಗರ ಹಿಡಿದ್ರ ಕೈತಿ ನನಗೊಂದು ತರ ಏನ ಮಸ್ತ್ ಐತಿ ಇದು ಪಿಗರ ಹಿಡಿದ್ರ ಕೈತಿ ನನಗೊಂದು ತರ ಸರಿಯಾದ ದೂರ ಬಾಣನ ಹತ್ರ ಸರಿಯಾದ ದೂರ ಬಾಣನ ಹತ್ರ ಇಬ್ಬರು ಕೂಡಿದ್ರ ಕೈತಿ ದೂರ ನಿಜವ ನುಡಿಯಲಿ ನನ್ನಾನೆನಲ್ಲೇ ಪ್ರೀತಿಯ ರಂಗು ಚೆಲ್ಲಿದೆ ನಿಜವ ನುಡಿಯಲಿ ನನ್ನಾನೆನಲ್ಲೇ ಪ್ರೀತಿಯ ರಂಗು ಚೆಲ್ಲಿದೆ ಕೆನ್ನೆಯ ರಂಗು ತುಟಿಯ ರಂಗು ಕೆನ್ನೆಯ ರಂಗು ತುಟಿಯ ರಂಗು ಕಣ್ಣನು ಕಾಡುತ್ತಿದೆ ಹೌದಾ ಅಲ್ರಿ ನಾನು ಅದನ್ನು ಮಾಡಾಕ ಬಂದೀವ್ರಿ ನಾನು ಸಂತಿ ಮಾಡಾಕಂತ ಬಂದೀನ್ರಿ ಆದ್ರ ನಮ್ಮಪ್ಪ ನೋಡಿದ್ರ ದಿನ ನಮ್ಮ ಪಾಟೀಲರ ಮನೆಯಾಗೆ ಕೆಲಸ ಮಾಡಾಕತ್ತನ್ರಿ ಅದು ಹೋಗ್ರಿ ಮಗಳು ವಯಸ್ಸಿಗೆ ಬಂದಾಳ ಅನ್ನೋದ ಕಬರ್ಗಿಬ್ರು ಅನ್ನೋದು ಐತೆ ಇಲ್ರಿ ನಮ್ಮ ಅಪ್ಪಗ ಅಂತೀನಿ ಮುಂದ ನನ್ನ ಮದುವೆ ಗತಿ ಗಂಗಾವತಿ ಮೇಡಮ್ ರೀ ಮೇಡಮ್ ನೀವೇನು ಗಂಗಾವತಿಗೆ ಹೋಗೋರು ಏನು ಹಾವೇರಿಗೆ ಮಸ್ತೈತಿ ಬಾಳಿ ಬರಣ ತಂದ ಸುಯನ ಕಿರಣ ನಗದೈತಿ ಬಾಳ ಸಣ್ಣ ನೀ ಹಾಕುತ್ತ ಕಾಲದ ಚೆಲ್ಲ ನೀ ಅದರ ಯಾವೂರಲ್ಲ ಹುಡುಗಿ ಬಾಳ
ಮನದಾಗ ಮುಖ ಮಾಡೈತಿ ಎರಡು ದೈವ ಮುಂದೆ ದೇವ ನಮ್ಮದಾಗಿ ನಿನ್ನ ಮಾರಿ ನೋಡಂದ ಆಗೈತಿ ನಿನ್ನ ಮುಸುರಿ ನೋಡಂದ ಆಗೈತಿ ಸಂದ್ರ ಗಂಧವತಿ ನಿನ್ನ ಜೋಡು ಅಲ್ಲ ಈಗ ದಮ್ ಹತ್ತು ನಮ್ಗೆ ಯಾವಾಗ ತಮ್ಮತ್ತಂಗಿಲ್ಲ ಬಾಳ ದಮ್ ಹತ್ತ ಈಗ ನಿನಗ ನಮ್ಮ ಅಪ್ಪ ಬಂದ ಹೌದಾ ನೀ ಮೊದಲ್ ನೋಡಿ ಆಮೇಲೆ ನಾ ಬರ್ತೀನಂತ ಓಕೆ ಟಾಟಾ ಬಾಯ್ 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 ಟಾಟಾ ಬಾಯ್ ಹಿಡ್ಕೊಂಡು ನಮ್ಮ ಅಪ್ಪನ ಗೂಟ ಊಟ ಇರ್ತಲ್ಲ ಐತಿಲ್ಲ ಲಾಸ್ಟಿಗೆ ಐತದು ಲಾಸ್ಟಿಗೆಲ್ಲ ಈಗ ಐತಲ್ಲ ಈಗ ಎರಡನೇ ಲಾಸ್ಟಿಗೆ ಮುಂದೆ ಮಕ್ಕಂತಾರ ಓಕೆ ಬಾಯ್ ಬಾಯ್ ಮತ್ತೆ ನಮ್ಮ ಪ್ರವೇಶ ಮುಂದಿನ ಪ್ರವೇಶದಾಗ ಎತ್ತಿರಿಪ ಊಟ ಓಕೆ ಟಾಟಾ ಬಾಯ್ ಬಾಯ್ ಸಿ ಯು ಬರ್ಲಿ ಅಮ್ಮದ್ರಂಗಿ ಹೆಂಗ್ ಮಾಡ್ತಿ ಬಾ ಅಯ್ಯೋ ಹಂಗ ಚಾ ತಂದಿನಿ ಮಾರಾಟ ಯಾರು ನಂದಳು ಗಜಮಾಕಾಯ ಗಜಮಾಕಾಯ ಪಲ ತಂದ ತಿರ್ಸಾಕ ಬಾರ ಹುಡುಗಿ ಬಿದ್ರಳಿ ಜಾತ್ರಿ ಮಾಡಕ್ಕ ಬಿದ್ರಳಿ ಜಾತ್ರೆಯಾಗ ಜೋಡಿಲಿ ತಿರ್ಗಾಕ ಮುಂಡ್ರಿಗೆ ಓಡ್ಬೇಡ ಹೇಳ ಬರ್ತಿ ಏನ್ ತ್ರಾಸ ಆಗೈತಿ ಯಾಕ ಬರ್ತಿ ಏನ್ ನನಗ ನಿನಗೆ ಏನ್ ತ್ರಾಸ ಆಗೈತಿ ಆಗಲಿ ಸುಟ್ಟು ಅಯ್ಯೋ ಅಯ್ಯೋ ಅನ್ನಕೈತಿಯಲ್ಲ ಅದೇ ಬಿದ್ರಳಿ ಕಂಟ್ಯಾಗ ವಸ್ತಿ ಮಾಡಕ ಎಲ್ಲಿ ಅಲ್ಲೇ ಮತ್ತೆ ತಡ ಬಿದ್ರಳಿ ಕಂಟ್ಯಾಗ ವಸ್ತಿ ಮಾಡಕ ಏ ಹುಡುಗಿ ಹಿಂಗ್ಯಾಕ ಮಾಡ್ತಿದ್ದೀದಿ ಮಗ ಏ ಹುಡುಗಿ ಹಿಂಗ್ಯಾಕ ಮಾಡ್ತಿದ್ದಿ ಮಗ ಪಾಠ ಹೇಳಿ ಕೊಡ್ತೀನಿ
ಕರಂಚ ಬೆಲಚ ಚಾರಿ ಏ ಚಾರಿ ಮಿಸ್ಟರ್ ಸಂತೋಷ್ ಚಾರಿ ಯಾಂಗ್ರಿ ಹತ್ತು ಹತ್ತು ಹತ್ತಾರು ಪನೋರ್ರಿ ನಿಮ್ಮದು ಗ್ಯಾಸ್ ರೇಟ್ ಹೆಂಗೈತ್ ಗೊತ್ತೈತಲ್ರಿ ಹೌದ್ರಿ 5 ರೂಪಾಯಿ ಮಾಡ್ಕೊಡ್ರಿ ಅಣ್ಣಾರ ನಾನು ಬೇಡ್ರಿ ಯಾಕ್ರಿ ಕಾಯಿಮ್ಟಿ 10 ಪನೋರ್ರಿ ನನಗೆ ಅರ್ಥ ಆಗ್ಲಿಲ್ರಿ 5 ರೂಪಾಯಕ ಅರ್ಥ ಅದ 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 ನೋಡ್ರಿ 5 ರೂಪಾಯಿಕ ನೀವು ಅರ್ಧ ಆಯ್ತ್ರಿ ಬೇಕಾರ ತಡಿ ಕೊಡ್ತೀನಿ 5 ರೂಪಾಯಿಕ ಅರ್ಧ ಮಾಡಿ 5 ರೂಪಾಯಿಕ ಮಾಡ್ಕೊಡ್ರಿ ಮಾಡ್ಕೊಡ್ರಿ ಎಲ್ಲಿ ಕೊಡ್ಲಿ ಯಾವ್ದು ಹಾಡ್ಕೊಡ್ರಿ ಕೊಡ್ತೀನಿ ಯಾಕೆ ಬರವಲ್ದ ನದ ಹಂಗಾರೆ ಟೀ ಮಾಡಿ ರೂಢ ಇಲ್ಲ ನಿನಗ ನನಗೆ ಬೆಲ್ಲು ಚಾ ಬಿಲ್ಲು ಚಾ ಬಿಲ್ಲು ಚಾ ಅಯ್ಯ ಕತ್ತಿ ಹುಚ್ಚಿಗೆತ್ತಿಲ್ಲ ಅಯ್ಯೋ ಯವ್ವ ಏನಿಲ್ಲ ಚಾ ಆಯ್ತು ಮತ್ತೇನ್ ಹಾಕೊಂಬಂದಿ ಬಿಡ್ರಿ ಮತ್ ನೋಡು ಮೋಸ ಮಾಡಿಗಿಡಿ ಮಾಡ್ತೀನಿಲ್ಲ ಹಂಗೆಲ್ಲ ಮೋಸ ಮಾಡಾರಲ್ರಿ ನಾವು ಹೌದಾ? ನಾವ್ ಪಕ್ಕ ತಗೋರಿ ನಿಮ್ದು 5 ರೂಪಾಯಿ ಕೊಟ್ಟಿನ್ರಿ ಕುಡಿದು ನೋಡ್ತೀವಿ ನೋಡ್ರಿ ಟೇಸ್ಟ್ ಒಂದ್ರ ಗಟ್ಟಿ ಇದು 5 ಗಂಟ್ರಿ ಹೇ ಕೊಟ್ಟ ಇಲ್ರಿ ಇದು ನೋಡ್ರಿ 3ರಿಗೆ ತೋರ್ಸ 5 ಗಂಟೆ ಯಾವ್ದಲ್ರಿ ಇದು ಎಷ್ಟು ಗಂಟ್ರಿಪ್ಪ 5 ಗಂಟೆ ಇದು ಎಷ್ಟು ಗಂಟ್ರಿಪ್ಪ ಇದು ಹಂಗಾರ ನಮ್ ಪಾಟಿಲ್ಲ ಗಜ್ಮಾಕ್ ಬಂದ್ರಿ ಮಗನ ಹಿಟ್ಟು ಬಿಡ್ತೀನಿ ನಾ ಅದನ್ನ ಗಜ್ಮಾ ಮಾಡಕ ನಾ ಅದನ್ನ ಗಜ್ಮಾ ಮಾಡಕ ಇವತ್ತು ಮಾಡ ತೋರ್ಸನ್ ಏನ್ ತೋರ್ಸ್ತೀನಿ ಗಜ್ಮಾ ಎದ್ರ ಗಜ್ಮಾ ನಿನ್ ಗೊತ್ತೈತಿ ಗಜ್ಮಾ ಅಂತಂದ್ರೆ ರಗಡು ಮಾಡಿ ಮಾಡಿ ಏನ್ ಮಾಡ ಹಂಗಾರ ನೀನು ಹುಡುಗಿಯರ್ಗಿಲ್ಲ ಏನ್ ಹೊಡೆದ ಮಾಡಿ ಗಜ್ಮಾ ಹಂಗಾರ ಮತ್ ಬಿಟ್ಟವನು ಹಂಗಾರ ಹಂಟಿಗಳ್ದ ಜಾಸ್ತಿ ಆಗ್ಯಾವ ನೋಡಿ ಏನೋ ಅಂತ ನಾಕ್ ಮಾಡಿ ಅಂಟಿಗಳನ್ನ ಮಾಡ್ಬಿಟ್ಟಿ ಎಲ್ಲವೂ ಮಾಡಿ ಮುಗಿಸಿ ಅದಕ್ಕ ಕಲಿಯುಗ ಹಿಂಗೈತಿ ಅಂಟಿಗಳನ್ನ ಬಿಡೋದಿಲ್ಲ ಈಗಿನ ಕಾಲದಾಗ ಗಜಬ ಮಾಡಕ್ ಶುರು ಮಾಡ್ಬಿಡ್ತೀರಿ ನಿನ್ನ ಮಾಡಿಬಿಟ್ರು ಮುಗಿ ನಾನು ಮಾಡ್ಬಿಡಪ್ಪಯ್ಯಪ್ಪ ಏನಾಗಲ್ಲ ಅದ್ರ ಒಳಗ ಬಾಳ ಸ್ಟ್ರಿಕ್ ಅದೀನಿ ಅದರಿಂದ ನಾನು ಗಜಬದಿಂದ ಬಾ ದೂರ ಅದೀನಿ ಹೌದಾ ಇದ್ರ ಕುಳಿತಿದ್ದಾರೆ ಅಲ್ಲ ನೋಡಕ್ಕೆ ನಮ್ದು ಬೇ ಒಲ್ಲೆಪ್ಪ ಅದ್ರದಿಂದ ಬಾ ಎಲ್ಲ ನಿಂದೆಲ್ಲ ಬೆಚ್ಚಗೈತಿ ಸುಡದ ಇಲ್ಲಲ್ಲ ಏನಾಗಲ್ಲ ಟೀ, ಟೀ, ಟೀ. ಹೇಳಿ. ಭಾರಿ ಇದಪ್ಪ ಹೋಗ್ಲಿ ಮತ್ತೆ ನಿಂದು ಇದೇ ಊರೇನ ನಮ್ದು ಇದ ಊರ್ ನೋಡ ನಾವ್ ಬಂದು 3 ವರ್ಷ 3 ವರ್ಷ ಅಡ್ಡಿ ಇಲ್ಲ ಬಿಡು ಅಂತಂಗ ನಿಮ್ ಹೆಸರು ಏನಂತ ಹೇಳಿಲ್ಲ ನನ್ನ ಹೆಸರ ಕಾಂಟಿ ಅಂತ ಕಾಂಟಿ ಅಯ್ಯೋ ನೀ ಕಾಂಟಿ ಅನ್ನೋದ್ ನನಗ್ ಗೊತ್ತೈತ್ರಿ ಮೊದಲು ನಿಮ್ ಹೆಸರು ಹೇಳ್ರಿ ನನ್ನ ಹೆಸರ ಕಾಟಿ ಕಾಂಟಿ ಮದ್ರಂಗಿ ಅಯ್ಯಯ್ಯೋ ಇವನು ಕಾಯಮಟ್ಟಿ ಕಾಟಿ ಇದು ಒಳ್ಳೆ ವಿಚಿತ್ರ ಹೆಸರು ಐತಲ್ಲ ಇವನು ಕಾಟಿ ಅವನು ಮಾಟಿ ಅಂದ್ರೆ ಇವ್ರಿಬ್ರಿಗೂ ಯಾವ ಹೆಸರು ಸಿಗಾಕಿಲ್ಲ ನಂತೀನಿ ನಾನು ಇಂಥವೈಟು ಕಾಟಿ ಗೀಟಿ ಅಂತ ಅಂದ್ರೆ ಯಾವ ಸಿಕ್ಕಿಲ್ಲ ನಿಮ್ಗೆ ಹೆಸರು ಒಂದ್ ಕೂತು ನಿನ್ನ ಹೆಸರೇನ ಹಿಂಗ ಬಾ ಪಾಯಿಂಟ್ ಬರಲಿ ಬಡ 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 ಪಾಯಿಂಟ್ ಬಂದ್ರೆ ನಮಗ್ ಪಾಯಿಂಟ್ ಕಸಮ ಇವತ್ತು ಎಂಟೈತಿ ಕಸಮ ಮಾಡ್ತಾನ ನೋಡ್ತೇನೆ ಒಮ್ಮೆ ಏನು ಮೆಣಸಿನ ಬೇಡಪ್ಪ ತೋರ್ಸೋದ್ ಬೇಡ ನೀ ಅಲ್ಲೇ ನೋಡ ಚಾ ಕುಡಿಸಿದಿ ತಗೋ ಅಲ್ಲ ಮುಡಿ ಅಲ್ಲ ನನ್ನ ಹೆಸರು ಮದ್ರಂಗಿ ಅಂತ ಮದ್ರಂಗಿ ರೀ ಮದ್ರಂಗಿ ಹೌದಾ ನನಗ ಮೊದ್ಲ ಗೊತ್ತಿತ್ತ ಅದಕ್ಕ ನನ್ನ ಕೈಯಾಗ ಹಾಕಿಸಿ ಬಂದಿನಿ ನಿನ್ನ ಹೆಸರು ಬಂದಿಲ್ಲ ನನ್ನ ಹೆಸರು ನೋಡಿಲ್ಲ ಎಂ ಎಸ್ ಎಮ್ಮ ಅಂದ್ರ ಮದರಂಗಿ ಬುಡಕ್ ಮದರಂಗಿ ಐತೆ ನೋಡಿಲ್ಲ ಮದ್ರಂಗಿ ಮತ್ತ ಎಮ್ಮ ನಿಂದ ಎಸ್ ನಂದ ಹೆಸರು ನಿಂದು ನಿಜವಾಗ್ಲ ಹೆಸರು ನಿಂದ ಏನು ಸಚಿನ್ ಓಹೋ ಸಚಿನ್ ಮದರಂಗಿ ಸಚಿನ್ ಎರಡು ಅದೆಲ್ಲ ಬಿಡ ಯಾವ ಕಾರ್ಯ ಲಗ್ನ ಇದ್ರೆ ಹೇಳ ನಾವ್ ಅಡ್ಗೆ ಮಾಡ್ತೀವಿ ಅಡ್ಗೆ ಹೌದ್ರಿ ಹಂಗಾದ್ರ ನಮ್ಮ ಗೌಡ್ರ ಮನ್ಯಾಗ ಕೆಲಸ ಮಾಡಕ್ ಯಾರು ಇಲ್ರಿ ನೀವ್ ಬಂದಿದ್ ಬಾಳ ಚಲೋ ಐತ್ರಿ ನಿಮ್ ಗೌಡ್ರ ಮನೆಗೆ ಕರ್ಕೊಂಡೋಗಿ ನೋಡ ಮಸ್ತ್ ಮಸ್ತ್ ಅಡಿಗೆ ಮಾಡ್ತೀವಿ ನಾವು ಮಸ್ತ್
ನೀವು ಮಸ್ತ್ ಮಸ್ತ್ ಅಡಿಗೆ ಮಾಡ್ತೀರಿ, ಹಂಗಾದ್ರ ನಿಮ್ಗ ಟಮಾಟಿ ಗೊಜ್ಜು ಗೊಜ್ಜು ಮಾಡಕ್ ಬರ್ತ್ರಿ? ಟಮಾಟೋ ಎಲ್ಲೂ ನೋಡಲಿಲ್ಲ. ಈಗ ನೋಡ್ರಿ, ಈಗ ತಾನ ನೋಡಕತ್ತೀರಿ. ಎಲ್ಲೋ ಈ ಫಿಗರ್ ನೋಡ್ದಂಗ ಆಗೈತಲ್ಲ ಅನ್ನಸ್ತಾರ ಅವ್ರು. ಹೌದಾ? ಕೂತು ಟಮಾಟೋ ಗೊಜ್ಜ ತಿಂದ್ರ ಬೋಜೋಗಿ ಬೋಜ್ ಬರ್ಬೇಕ್ರಿ. ಅಂತೂ ಅನಾಥ ಆದ್ರಿ ಬಿಡ್ರಿ ಕಾಟಪ್ಪರ. ನಿಮ್ ಗೌಡ್ರ ಮನಿಗೆ ಕರ್ಕೊಂಡೋಗಿ ನೋಡ, ಏನೇ ಹಾಡ ಅಡಿಗೆ ಮಾಡಕತ್ರ ಮಸ್ತ್ ಮಸ್ತ್ ಅಡಿಗೆ ಮಾಡ್ತೀವಿ. ಟಮಾಟೋ ಗೊಜ್ಜು ತಿಂದ್ರ ಬೋಜೋಗಿ ಬೊಜ್ಜ ಬರ್ಬೇಕ. ನನಗ ಗೊಜ್ಜು ಬರೋದು ಬೇಡ, ಟಮಾಟಿ ಗೊಜ್ಜು ಮಾಡೋದು ಬೇಡ. ನೀನೊಂದು ಹಾಡು ಹೇಳ್ಬಿಡು. ಆ ಏನ ಅಲ್ಲ, ನೀನೊಂದು ಹಾಡು ಹೇಳ್ಬಿಡು, ನಾನು ನಮ್ಮ ಮನೆಗೆ ಕರ್ಕೊಂಡು ಗಿಲಿ ಗಿಲಿ ಪೋರಿ ಯವಸ ಮಾಮ. ಗಿಲಿ ತೋರಿ ಜನುಮದ ಜೋಡಿಯಾಗುವ ಬಯಸಿದ ಭಾಗ್ಯ ಕುರುಬನ ರಾಣಿಯಾಗುವ. ಹೇ ರಾಣಿ ನನ್ನ ಮಾಗಿನಾಗ ನೀ ಆಗುವ ಒಂದು ಗಜಲ. ಮಾಲಕರು ತಗೋತಾರ ನಮ್ಗೆ ಚಪ್ಪಲಿ ಇಲ್ಲ ಬಲ ಹಾಕಿ ಇನ್ನೊಂದ್ ಬೇಕಾದ್ರೆ ನೋಡು. ಇನ್ನೊಂದ್ ಪೀಸ್ ಐತಿ, ಏನಾಗಲ್ಲ, ಅದೊಂದು ಫಿಗರ್ ಹಾಕಿ
ಹಾಕಿನ್ನೊಂದು ಮತ್ತೆ ಇಬ್ರು ಕಚ್ಚಾಡ್ಬೇಕಾಗತ್ ನೀವು ಹಾಕಿನ್ನೊಂದು ಸರಿ ಸಮಾನ ಇರ್ಬೇಕು ಸರಿ ಸಮಾನ ಹಚ್ಚಿ ತೊಳೆದಳ ಏನು ಚಂದ ಮಾರುತ್ತದ ಕೂದಲ ಬರತೀನಂತ ತೆರೆದಿಟ್ಟಿರುತ್ತಳ ಉತ್ತಲ ಮನೆಯ ಬಾಗಲ ಮಜ್ಗೆ ಬಂಗಾರವಿ